ಪ್ರೈಸ್ ದಿ ಲಾರ್ಡ್. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 4-5ನೇ ವಾಕ್ಯ. ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದು ಹಾಕಿದರೆ ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು. ರಾಜನ ಸಮ್ಮುಖದಿಂದ ದುಷ್ಟರನ್ನು ತೆಗೆದು ಹಾಕಿದರೆ ಅವನ ಸಿಂಹಾಸನವು ಧರ್ಮದಿಂದ ಸ್ಥಿರವಾಗುವುದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಕೆಲವೊಂದು ಕಾರ್ಯವು ಮನುಷ್ಯನ ಜೀವಿತದಿಂದ ದೂರ ಮಾಡಿದ್ರೇನೆ ಅವನ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ, ಆಶೀರ್ವದಿಸಲ್ಪಡೋದಕ್ಕೆ ಸಾಧ್ಯ, ಅವನ ಹೆಸರು ಪ್ರಖ್ಯಾತಿಗೊಳ್ಳುವುದಕ್ಕೆ ಸಾಧ್ಯ. ಅದು ಯಾರೇ ಆಗ್ಲಿ, ಜೊತೆಗಿರೋರಾಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಇಲ್ಲ ಜೊತೆಗೆ ಇದ್ದವರು, ಸ್ನೇಹಿತರು, ಯಾರೇ ಆಗಿರ್ಲಿ, ನಿಮ್ಮ ನಾಮವನ್ನು ಕೆಡಿಸುವುದಕ್ಕಾಗಿ ಕೆಲವೊಂದು ದುಷ್ಟರು ಜೊತೆಗಿರ್ತಾರೆ. ಕೆಲವೊಂದು ದೊಡ್ಡ ದೊಡ್ಡ ಸೇವೆನೆ ಬಿದ್ದೋಯ್ತು, ಕಾರಣ ಅವರ ಜೊತೆಗಿದ್ದವರು. ಕೆಲವೊಂದು ದೊಡ್ಡ ದೊಡ್ಡ ಒಂದು ಸೇವಕರೇ ಬಿದ್ದೋದ್ರು, ಕಾರಣ ಅವರ ಜೊತೆಗಿದ್ದವರು. ಆದ್ರೆ ಎಚ್ಚರಿಕೆಯಾಗಿದ್ದು, ದೇವರ ಸಮ್ಮುಖದಲ್ಲಿ ಆ ದುಷ್ಟತನ ಮಾಡುವವರನ್ನು, ದೇವರಿಗೆ ವಿರೋಧವಾಗಿ ನಡೆಯುವವರನ್ನು ನಿಮ್ಮಿಂದ ದೂರ ಮಾಡಿ ದೇವರ ಸಮ್ಮುಖದಲ್ಲಿ ಭಯಭಕ್ತಿಯಿಂದ ಜೀವಿಸುವವರಾಗಿರಿ. ಯಾಕಂದ್ರೆ ಲೋಕದಲ್ಲಿ ನಿಮಗೆ ಆಸ್ತಿ ಇಲ್ಲ, ಪಾಲು ಇಲ್ಲ, ಪರಲೋಕ